ಹೆಚ್ಚುವರಿ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಹೈ ಡ್ರಾಮಾ ಆಗಿದೆ. ಮೆಜೆಸ್ಟಿಕ್ ಬಳಿಯಲ್ಲಿ ವರ್ತಕರು ಹೈ ಡ್ರಾಮಾ ಮಾಡಿದ್ದಾರೆ. ಪಾಲಿಕೆ ಸಿಬ್ಬಂದಿಗೆ ವರ್ತಕರು ಹಿಡಿ ಶಾಪವನ್ನ ಹಾಕಿದ್ದಾರೆ. 40 ವರ್ಷಗಳಿಂದ ನಾವು ಅಂಗಡಿ ಹಾಕೊಂಡಿದೀವಿ, ಈಗ ನೀವು ದಿಢೀರ್ ಅಂತ ಬಂದು ತೆಗ್ಸಿದ್ರೆ ನಾವೆಲ್ಲಿಗೆ ಹೋಗೋದು, ಜೀವನ ಹೆಂಗ್ ನಡೆಸೋದು, ಮಕ್ಕಳ ಫೀಸ್ ಅನ್ನ ಹೆಂಗ್ ಕಟ್ಟೋದು ಅಂತೇಳಿ ವರ್ತಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಈ ರೀತಿ ಆಗಿರ್ಲಿಲ್ಲ, ನಮ್ಗೆ ಬದುಕೋದಕ್ಕೆ ಬೇರೆ ದಾರಿ ತೋರಿಸಿ, ಇಲ್ಲ ಅಂತಂದ್ರೆ ಸೀಮೆ ಎಣ್ಣೆ ಸುರ್ಕೊಂಡು ನಾವು ಸಾಯ್ತೀವಿ ಅಂತೇಳಿ ವರ್ತಕರು ಹೇಳ್ತಾ ಇದ್ದಾರೆ. 40 ವರ್ಷಗಳಿಂದ ನಾವು ಇಲ್ಲೇ ಅಂಗಡಿ ಹಾಕೊಂಡಿದೀವಿ, ಅವಾಗಿಂದ ಏನು ಸಮಸ್ಯೆ ಆಗಿಲ್ಲ. ಈಗ ನೋಡಿದ್ರೆ ನೀವು ಬಂದು ಈ ರೀತಿ ತೆಗ್ಸಿದ್ರೆ ನಾವ್ ಎಲ್ಲಿಗೆ ಹೋಗೋದು, ಹೆಂಗ್ ಜೀವನ ಮಾಡೋದು, ಮಕ್ಕಳಿಗೆ ಶಾಲೆಗಳಿಗೆ ಕಾಲೇಜ್ಗಳಲ್ಲಿ ಫೀಸ್ ಹೆಂಗ್ ಕಟ್ಟೋದು ಅಂತೇಳಿ ವರ್ತಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಬೇರೆ ದಾರಿ ತೋರಿಸಿ, ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇಲ್ಲ ಅಂತಂದ್ರೆ ಸೀಮೆಣ್ಣೆ ಸುರ್ಕೊಂಡು ನಾವು ಸಾಯ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಗೆ ಕಾಂಗ್ರೆಸ್ ಅವರಾಗ್ಲಿ ಯಾರಾಗ್ಲಿ ನಾವು ವೋಟ್ರು ನಮ್ಗೆ ಏನ್ ಮೇಡಮ್ ಸಪೋರ್ಟ್ ಮಾಡವ್ರೆ. ಫುಟ್ಪಾತ್ ನಾವು ಬದುಕಬಾರ್ದಂದ್ರೆ ಇನ್ನೇನ್ ಮಾಡ್ಬೇಕು? ಇಲ್ಲ ಗೌರ್ಮೆಂಟ್ ಇಂದ ಕೆಲಸ ಕೊಟ್ಟವ್ರ, ಇಲ್ಲ ನಮ್ ಕಡೆ ಬೇಡಕರೆ ಹೋದ್ರೆ ನಮ್ಗೆ ಸಂಬಳ ಕೊಡ್ತಾರ? ಹೇಳಿ, ನಾವು ಸಂಸಾರಗಳು ಹೆಂಗ್ ಸಾಗಿಸ್ಬೇಕು? 1.5 ಕೋಟಿ ಆಸ್ತಿ ಫುಟ್ಪಾತ್ ಆಸ್ತಿ ಅಂದ್ಮೇಲೆ ಇದು ನಾವ್ಯಾರು? ನಾವು ಫುಟ್ಪಾತ್ ಅಲ್ವಾ? ನಾವು ಜನರಲ್ವಾ? ನಮಗ್ ಅಕ್ಕಿಲ್ವಾ? ಹೇಳಿ. ಇಲ್ಲ ನಮಗ್ ಸೌಲಭ್ಯ ಮಾಡ್ಕೊಡಿ, ಸೌಲಭ್ಯ ಮಾಡ್ಕೊಟ್ಬಿಟ್ಟು ನೀವು ಎತ್ತಕ್ಕೆ ಹೇಳಿ, ನಾವು ಎತ್ತೀವಿ. ಇಲ್ಲಾಂದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲ ನಾವು ಸೀಮೆ ಹಾಕೊಂಡು ಸಾಯ್ಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಸಾಯಿಸ್ಬೇಕಾ? ಹೇಳಿ. ನಮ್ ಸರ್ಕಾರ ಅಂದ್ಕೊಂಡು ನಾವು ಗೆಲ್ಸರು, ನಮ್ ಸರ್ಕಾರ ನಮ್ಗೂ ಒಳ್ಳೇದ್ ಮಾಡ್ತಾರೆ. ನಾವು ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಇದೀನಿ, ಆದ್ರೂ ನಮ್ಗೂನು ಬಿಡ್ತಾ ಇಲ್ಲ ಫುಟ್ಪಾತ್ ಅಲ್ಲಿ ಮಾಡಕ್ಕೆ. 3 ವರ್ಷ ಸಿದ್ದರಾಮಯ್ಯ ಸರ್ ಇದ್ರು, ಯಾರು ಬಡವ್ರಿಗೂ ತೊಂದರೆ ಆಗಿಲ್ಲ. ಈಗ ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಎಲ್ಲ ಮಾಡ್ತಾವ್ರ. ನಾವು ಈ ರೋಡಿಗೆ ಬಂದಾಗ ಇಲ್ಲಿ ಔಡ್ಲಿ ಗಿಡಗಳು ಮಾತ್ರ ಇದ್ವು, ಇಲ್ಲಿ ದಾರಿನೇ ರಸ್ತೆನೇ ಇರ್ಲಿಲ್ಲ. ಒಂದ್ ಟೈಮ್ ಅಲ್ಲಿ ಓಡಾಡ್ಬೇಕಂದ್ರೆ, ಒಬ್ಬ ಮನುಷ್ಯ ಓಡಾಡ್ಬೇಕಂದ್ರೆ ತುಂಬಾ ಬೈದಲ್ಲಿ ಓಡಾಡ್ತಾ ಇದ್ರು. ಅಂತದ್ರಲ್ಲಿ ಈಗ ಮೆಟ್ರೋ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ, ಎಲ್ಲರೂ ಜೀವನ ಮಾಡ್ತಾ ಇದೀವಿ. ಈಗ 40 ವರ್ಷದಿಂದ ನಾವು ಮಾಡ್ತಾ ಇದೀವಿ. ಈಗ ನಾವ್ ಎಲ್ಲಿ ಹೋಗ್ಲಿ? ನಮ್ಗೆ ದಾರಿ ಏನ್ ತೋರಿಸ್ತೀರಾ? ತೋರಿಸ್ಬಿಟ್ಟಾದ್ರೆ ಕೆಲಸ ಕೊಡಿ, ಆಯ್ತಾ? ಅಲ್ಲ, ನೀವು ಕೆಲಸ ಕೊಟ್ಬಿಡಿ, ನಾವು ಬಿಟ್ಬಿಡ್ತೀವಿ ಫುಟ್ಪಾತ್ನ. ಅರ್ಥ ಆಯ್ತಾ? ಕೆಲಸ ಕೊಡಲ್ಲ ಏಕಾಏಕಿ ಬಂದ್ಬಿಟ್ಟು ನೀವ್ ಎತ್ಬಿಡಿ ಅಂತ ಅಂದ್ಬಿಟ್ರೆ ಇದಕ್ಕೆ ನಾವೇನ್ ಮಾಡ್ಬೇಕು? ಮಕ್ಕಳಿಗೋಸ್ಕರ ಸ್ಕೂಲ್ಗೋಸ್ಕರ ಸಾಲ ಮಾಡಿದೀವಿ, ಎಲ್ಲಿಂದ ಕಟ್ಟ? ಟ್ಯೂಷನ್ಗೋಸ್ಕರ ಎಲ್ಲಿ ಕಟ್ಟಣ? ನಮ್ ಕಷ್ಟ ಯಾಕೆ ಹೇಳ್ತಾನ? ಹೇಳಿ. ನಮಗೆ ಕಾಂಗ್ರೆಸ್ ಅಲ್ಲಿ ನಮಗ್ ತೀರ್ಮಾನ ಆಗಿಲ್ಲ ಅಂದ್ರೆ ನಾವು ಎಂಟಿ ಮಕ್ಕಳನ್ನ ಕರ್ಕೊಂಡ್ ಬಂದು ಸೀಮೆ ಹಾಕೊಂಡು ಸಾಯ್ತೀವಿ ಮೇಡಮ್. ನಮ್ ಸಾವಿಗೆ ಕಾರಣ ಕಾಂಗ್ರೆಸ್, ಈ ಫುಟ್ಪಾತ್ ಎತ್ತ ಜನ. 1.5 ಕೋಟಿ ಆಸ್ತಿ ಜನ ಅಂತ ಹೇಳ್ತಾರಲ್ಲ, ಅದು 1.5 ಕೋಟಿ ಜನ ಮಾತ್ರ ವೋಟ್ ಹಾಕ್ತಾರ? ನಾವ್ ಹಾಕಿಲ್ವಾ? ಹೇಳಿ. ಫ್ರೀ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಸ್ವಂತ ಬದುಕಕ್ ಬಿಡಿ, ನಾವು ಸ್ವಂತ ಬದುಕಕ್ ಬಿಡಿ. ನಾವೇನ್ ಬೇರೆ ಮನೆ ಇದ್ ಮಾಡ್ತೀವಿ, ನಾವು ಸ್ವಂತದಿಂದ ಬದುಕ್ತಿದೀವಿ. ಫ್ರೀ ಗ್ಯಾರಂಟಿ ಅನ್ಬಿಟ್ಟು 2,000 ರೂಪಾಯಿ ಕೊಟ್ಬಿಟ್ಟು 2,000 ರೂಪಾಯಿ ಏನ್ ಮಾಡಕ್ಕಾಗುತ್ತೆ? ನಾವು ಅದನ್ನು ಸರಿಯಾಗಿ ಕೊಡ್ತಿಲ್ಲ. ನಾವು ಬದುಕ್ತಿದೀವಿ, ನಾವೇನ್ ಬೇರೆ ಮನೆ ಇದ್ ಮಾಡ್ತೀವಿ, ನಾವು ಸ್ವಂತ ಹೊಟ್ಟೆಪಾಡಿಂದ ಬದುಕ್ತಿದೀವಿ. ಬದುಕಕ್ ಬಿಡಿ, ನಾವು ಏನ್ ಮಾಡೋದು? ಇನ್ನು ಸುಮಾರು ಕಡೆ